ಎಲ್ಲರಿಗೂ ನಮಸ್ಕಾರ. ಧೀರ ಬಾಲಕ ನರೇಂದ್ರ, ತರಗತಿ 5ನೇ ತರಗತಿ, ವಿಷಯ ಕನ್ನಡ, ಭಾಗ 2, ಪಾಠ 10. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಒಬ್ಬ ಪುಟ್ಟ ಬಾಲಕ ಕಣ್ಮುಚ್ಚಿ ಚಿಂತನೆಯನ್ನು ಮಾಡುತ್ತಿರಬೇಕಾದರೆ ಅವನ ಮೈ ಮೇಲೆ ಒಂದು ಹಾವು ಹರಿದುಕೊಂಡು ಹೋಗುತ್ತದೆ. ಅದರ ಪರಿವೇ ಅವನಿಗೆ ಇರೋದಿಲ್ಲ. ಇದನ್ನು ಗಮನಿಸಿದ ಅವನ ಸ್ನೇಹಿತರು ಅವನನ್ನು ಎಚ್ಚರಿಸಿ ವಿಷಯವನ್ನು ಹೇಳ್ತಾರೆ. ಆಗ ಆ ಬಾಲಕ ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನೂ ಸಹ ಏನೂ ಮಾಡುವುದಿಲ್ಲ ಎಂದು ಆ ಪುಟ್ಟ ಬಾಲಕ ತನ್ನ ಸ್ನೇಹಿತರಿಗೆ ಉತ್ತರವನ್ನು ಕೊಡ್ತಾನೆ. ಜೊತೆಗೆ ಆ ಹುಡುಗನ ಮನೆಯ ಬಳಿ ಒಂದು ದೊಡ್ಡವಾದ ತೋಟವಿರುತ್ತೆ. ಆ ತೋಟದಲ್ಲಿ ಒಂದು ಮಾವಿನ ಮರ ಇತ್ತು. ಎಲ್ಲ ಬಾಲಕ ಮತ್ತು ಅವನ ಸ್ನೇಹಿತರು ಆ ಮರದ ಹತ್ತಿರ ಹೋಗಿ ಮರವನ್ನು ಹತ್ತಿ ಕೊಂಬೆಯಿಂದ ಕೊಂಬೆಗೆ ಆಟವನ್ನು ಆಡುತ್ತಿದ್ದರು. ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಪಾಠದ ಹೆಸರು ಧೀರ ಬಾಲಕ ನರೇಂದ್ರ. ಇದರಿಂದ ಮಾಲಿಗೆ ಬೇಸರವಾಯಿತು. ಅವನು ಆ ಮರದಲ್ಲಿ ಭೂತ ಇದೆ, ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿಬಿಡುತ್ತದೆ ಎಂದನು. ನೋಡಿ, ಯಾವಾಗ ಎಲ್ಲ ಮಕ್ಕಳು ಆ ತೋಟದಲ್ಲಿ ಮರದಿಂದ ಕೊಂಬೆಯಿಂದ ಕೊಂಬೆಗೆ ಹಾಡುತ್ತಾ ಇದ್ದರೋ ಆಗ ಆ ತೋಟದ ಮಾಲೀಕನಿಗೆ, ಮಾಲಿಗೆ ಅಂದರೆ ಮಾಲೀಕ, ತೋಟವನ್ನು ಕಾಯುವವನು, ಮಾಲಿ ಅಂದರೆ ತೋಟವನ್ನು ಕಾಯುವವನು, ಆ ಮಕ್ಕಳ ಒಂದು ಶಬ್ದವನ್ನು ಕೇಳಿ ಅವನಿಗೆ ತುಂಬ ಬೇಸರ ಆಗುತ್ತೆ, ಕೋಪ ಬರುತ್ತೆ. ಆಗ ಆ ಮಾಲಿ ಹೇಳ್ತಾನೆ, ಆ ಮರದಲ್ಲಿ ಭೂತ ಇದೆ ನೋಡ್ರಪ್ಪ ಮಕ್ಕಳ, ಈ ಮರದಲ್ಲಿ ಭೂತ ಇದೆ, ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿಬಿಡುತ್ತದೆ ಎಂದನು. ನೋಡಿ, ಈ ಮರದಲ್ಲಿ ಭೂತ ಇದೆ, ನೀವು ಈಗಲೇ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮೆಲ್ಲರನ್ನು ಆ ಭೂತ ನುಂಗಿ ಬಿಡುತ್ತದೆ ಎಂದು ಆ ಮಾಲಿ ಎಲ್ಲ ಮಕ್ಕಳಿಗೆ ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಬಾಲಕರು ಹೆದರಿ ಓಡಿ ಹೋದರು. ಈ ಹುಡುಗ ಮಾತ್ರ ಅಲ್ಲಿಯೇ ಇದ್ದ. ಭಯದ ಬದಲು ಭೂತದ ಬಗ್ಗೆ ಅವನಿಗೆ ಕುತೂಹಲ. ನೋಡಿ, ಎಲ್ಲರೂ ಓಡಿ ಹೋಗ್ತಾರೆ. ಹೌದಾ ಮಾಲಿ, ಹಾಗಾದರೆ ನಾವು ಇಲ್ಲಿ ಆಟವನ್ನು ಆಡುವುದಿಲ್ಲ, ಭೂತ ಬರುತ್ತದೆ, ಭೂತ ನಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಎಂದು ಎಲ್ಲ ಬಾಲಕರು ಹೆದರಿ ಮನೆಗೆ ಓಡಿ ಹೋಗ್ತಾರೆ. ಆದರೆ ಈ ಬಾಲಕ ಮಾತ್ರ ಅಲ್ಲಿಯೇ ನಿಂತುಕೊಂಡಿರ್ತಾನೆ. ಅವನ ಮುಖದಲ್ಲಿ ಯಾವುದೇ ಭಯ ಇರುವುದಿಲ್ಲ. ಜೊತೆಗೆ ಆ ಬಾಲಕನಿಗೆ ಭೂತದ ಬಗ್ಗೆ ತಿಳಿಯಲು ಒಂದು ಕುತೂಹಲ ಅವನ ಮುಖದಲ್ಲಿ ಕಾಣುತ್ತದೆ. ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಭೂತವನ್ನು ಎದುರಿಸಲು ಸಿದ್ಧನಾದನು. ಭೂತ ಬರಲೇ ಇಲ್ಲ. ಕಾದು ನಿರಾಶನಾದನು. ಎಲ್ಲರೂ, ತನ್ನ ಸ್ನೇಹಿತರು ಎಲ್ಲರೂ ಸಹ ಮನೆಗೆ ಓಡಿ ಹೋಗ್ತಾರೆ. ಆದರೆ ಆ ಬಾಲಕ ಮಾತ್ರ ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಭೂತವನ್ನು ಎದುರಿಸಲು ಸಿದ್ಧನಾಗ್ತಾನೆ. ಭೂತ ಬರಲಿ, ನಾನು ಎದುರಿಸುತ್ತೇನೆ ಎಂದು ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಅವನು ಭೂತದ ವಿರುದ್ಧ ಹೋರಾಡಲು ಸಿದ್ಧನಾಗ್ತಾನೆ. ಆದರೆ ಭೂತ ಬರಲೇ ಇಲ್ಲ. ಕಾದು ನಿರಾಶನಾದ. ಅಯ್ಯೋ, ಭೂತ ಬರುತ್ತದೆ ಅಂದರೆ ಭೂತನೇ ಬರಲಿಲ್ಲ ಅಲ್ಲ ಅಂತೇಳ್ಬಿಟ್ಟು ನಿರಾಶದಿಂದ ಮನೆಗೆ ವಾಪಸ್ ಆಗ್ತಾನೆ. ಇದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು. ಕೂಡಲೇ ಗೆಳೆಯರನ್ನು ಕರೆದನು. ಇಂತಹ ಭಯದ ಮಾತುಗಳನ್ನು ನಂಬಬಾರದು ತಿಳಿ ಹೇಳಿದನು.
ನಂತರ ಓ ಈ ಮಾಲಿನ್ ನಮ್ಮನ್ನು ಇಲ್ಲಿಂದ ಓಡಿಸ್ಲಿಕ್ಕೆ ಮಾಡಿರುವಂತಹ ಉಪಾಯ, ಹುಡುಗರನ್ನು ಓಡಿಸಲು ಮಾಡಿರುವಂತಹ ಉಪಾಯ ಎಂದು ಆ ಬಾಲಕನಿಗೆ ಅರ್ಥವಾಗುತ್ತದೆ. ಕೂಡಲೇ ಎಲ್ಲ ಗೆಳೆಯರನ್ನು ಕರೆತಂದನು. ಆಗ ಎಲ್ಲರಿಗೂ ಹೇಳ್ತಾನೆ, ಇಂತಹ ಭಯದ ಮಾತುಗಳನ್ನು ನಂಬಬಾರದು. ನಾವು ಯಾವತ್ತೂ ಬೇರೆಯವರು ನಮಗೆ ಭಯ ಇಡಿಸಿದ್ರೆ ಅಂತಹ ಮಾತುಗಳನ್ನು ನಾವು ಕೇಳಬಾರದು ಎಂದು ಎಲ್ಲರಿಗೂ ತಿಳಿ ಹೇಳಿದನು. ಇವನ್ಯಾರು ಗೊತ್ತೇ? ಇವನೇ ನರೇಂದ್ರ. ಇಂತಹ ಒಳ್ಳೆಯ ಮಾತುಗಳನ್ನು ಹೇಳಿದವನು ಇವನ್ಯಾರು ಗೊತ್ತೇ? ಇವನೇ ನರೇಂದ್ರ. ಮಕ್ಕಳೇ, ನರೇಂದ್ರ ಅಂದರೆ ಯಾರು? ಸ್ವಾಮಿ ವಿವೇಕಾನಂದ. ಇನ್ನು ಪದಗಳ ಅರ್ಥವನ್ನು ನೋಡೋಣ. ಅರಿ ಅಂದರೆ ತಿಳಿ ಅಂತ. ಏಕಾಗ್ರತೆ ಅಂದರೆ ತದೇಕ ಚಿತ್ತತೆ. ತದೇಕ ಚಿತ್ತತೆ ಅಂದರೆ ಒಂದೇ ಮನಸ್ಸಿನಿಂದ ಇರುವಂಥದ್ದು. ಭಯ ಅಂದರೆ ಹೆದರಿಕೆ ಎಂದು ಅರ್ಥ. ಪದಗಳನ್ನು ಬಿಡಿಸಿ ಬರೆಯಿರಿ. ನೋಡಿ ಮಕ್ಕಳೇ, ಮಾತು ಪ್ಲಸ್ ಅನ್ನು ಮಾತನ್ನು, ಮಾತು ಪ್ಲಸ್ ಅನ್ನು ಮಾತನ್ನು, ಕೊಂಬೆ ಪ್ಲಸ್ ಇಂದ ಕೊಂಬೆಯಿಂದ, ಭೂತ ಪ್ಲಸ್ ಅನ್ನು ಭೂತವನ್ನು, ಹಾವು ಪ್ಲಸ್ ಒಂದು ಹಾವೊಂದು. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಪದಗಳ ಅರ್ಥ, ಪದಗಳನ್ನು ಬಿಡಿಸಿ ಬರೆಯುವುದು. ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಪದಗಳನ್ನು ಬಿಡಿಸಿ ಬರೆಯಿರಿ. ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನೀವೇ ಬಿಡಿಸಿ ಬರೀಬೇಕು. 1. ಕಾಡನ್ನು. 2. ಬುತ್ತಿಯಿಂದ. 3. ರಥದಲ್ಲಿ. 4. ಪಾಠವನ್ನು. 5. ದೋಣಿಯಲ್ಲಿ. ಈ ಪದಗಳನ್ನು ನೀವೇ ಬಿಡಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.